ವಿದ್ಯಾರ್ಥಿಗಳೇ, ಈಗಾಗಲೇ ಭಾರತದಲ್ಲಿ ಬ್ರಿಟಿಷರು ಪರಿಚಯಿಸಿದಂತಹ ಭೂಕಂದಾಯ ಪದ್ಧತಿಗಳ ಬಗ್ಗೆ ಅಧ್ಯಯನ ನಡೆಸ್ತಾ ಇದ್ವಿ. ಈಗಾಗಲೇ ಭಾರತದಲ್ಲಿ ಬ್ರಿಟಿಷರು ಪರಿಚಯಿಸಿದಂತಹ ಮೊದಲನೇದಾಗಿ ಪರಿಚಯಿಸಿದಂತಹ ಕಾಯಂ ಜಮೀನ್ದಾರಿ ಪದ್ಧತಿ ಆಗಿರ್ಬೋದು, ಆ ಕಾಯಂ ಜಮೀನ್ದಾರಿ ಪದ್ಧತಿಯಿಂದ ಪರಿಚಯಿಸಿದಂತಹ ರೈತವಾರಿ ಪದ್ಧತಿ ಆಗಿರ್ಬೋದು, ಈ ಎರಡೂ ಪದ್ಧತಿಗಳ ಬಗ್ಗೆ ನಾವು ಈಗಾಗಲೇ ಅಧ್ಯಯನ ನಡೆಸಿದ್ವಿ. ಇವತ್ತು ಬ್ರಿಟಿಷರು ಭಾರತದಲ್ಲಿ ಪರಿಚಯಿಸಿದಂತಹ ಮಹಲ್ವಾರಿ ಪದ್ಧತಿ, ಪರಿಚಯಿಸಿದಂತಹ ಮೂರನೇ ಪ್ರಮುಖ ಪದ್ಧತಿಯಾದಂತಹ ಮಹಲ್ವಾರಿ ಪದ್ಧತಿ ಬಗ್ಗೆ ಅಧ್ಯಯನ ನಡೆಸೋಣ. ಮೊದಲನೇದಾಗಿ ಪೀಠಿಕೆ. ಭಾರತಕ್ಕೆ ಬಂದಿರತಕ್ಕಂಥ ಬ್ರಿಟಿಷರು ಬೃಹತ್ ಪ್ರಮಾಣದ ಆಡಳಿತ ವರ್ಗವನ್ನು ನೇಮಕ ಮಾಡಿಕೊಂಡ್ರು. ಆಡಳಿತ ವರ್ಗವನ್ನು ನೇಮಕ ಮಾಡಿಕೊಂಡಂತ ಸಮಯದಲ್ಲಿ ಅವರಿಗೆ ನೀಡಬೇಕಾಗಿರ್ತಕ್ಕಂಥ ವೇತನವನ್ನ ಕೇವಲ ಕಂಪನಿಯ ಬರ್ತಕ್ಕಂಥ ಲಾಭದಿಂದ ನೀಡುವುದು ಅಸಾಧ್ಯವಾದಾಗ ಬ್ರಿಟಿಷರು ಹಳೆಯ ಅರಸರುಗಳ ಆಡಳಿತದ ಮಾದರಿಯಲ್ಲಿ ಈ ಭೂಕಂದಾಯ ಪದ್ಧತಿಗೆ ಆದ್ಯತೆಯನ್ನು ಕಲ್ಪಿಸಿದರು. ಆ ಭೂಕಂದಾಯ ಪದ್ಧತಿಗೆ ಒತ್ತು ನೀಡಿದಂತಹ ಬ್ರಿಟಿಷರು ಅದೇ ಕಾರಣಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಭೂಕಂದಾಯವನ್ನ ಪಡೆಯುವ ಉದ್ದೇಶದಿಂದ ಆರಂಭದಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಪರಿಚಯಿಸಿದರು. ನಂತರದಲ್ಲಿ ರೈತವಾರಿ ಪದ್ಧತಿಗಳನ್ನು ಸಹಿತ ಬ್ರಿಟಿಷರು ಪರಿಚಯಿಸಿದರು. ಈ ಪರಿಚಯಿಸಿದಂತ ಎರಡೂ ಪದ್ಧತಿಗಳ ಮೂಲ ಉದ್ದೇಶ ಹೆಚ್ಚಿನ ಪ್ರಮಾಣದಲ್ಲಿ ಭೂಕಂದಾಯವನ್ನು ಪಡೆಯುವುದೇ ಆಗಿತ್ತು. ಆದರೆ ಈ ಎರಡೂ ಪದ್ಧತಿಗಳು ಸಹಿತ ಹೆಚ್ಚಿನ ಪ್ರಮಾಣದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಆದಾಯವನ್ನು ತಂದುಕೊಡುವಲ್ಲಿ ವಿಫಲವಾದವು. ಆ ಹೆಚ್ಚಿನ ಪ್ರಮಾಣದಲ್ಲಿ ಆದಾಯವನ್ನು ತಂದುಕೊಡುವಲ್ಲಿ ವಿಫಲವಾಗಿದ್ದರಿಂದಾಗಿ ಬ್ರಿಟಿಷರು ಪರಿಚಯಿಸಿದಂತ ಮತ್ತೊಂದು ಪ್ರಮುಖವಾದಂತಹ ಭೂಕಂದಾಯ ಪದ್ಧತಿಯೇ ಮಹಲ್ವಾರಿ ಪದ್ಧತಿ. ಪರಿಚಯಿಸಿದಂತ ಒಂದು ಪದ್ಧತಿಯೇ ಮಹಲ್ವಾರಿ ಪದ್ಧತಿ. ಈ ಮಹಲ್ವಾರಿ ಪದ್ಧತಿಯನ್ನು ಭಾರತದಲ್ಲಿ ಪರಿಚಯಿಸಿದಂತವರು ಕ್ರಿಸ್ತಶಕ 1833 ವಿಲಿಯಂ ಬೆಂಟಿಂಗ್. ನಾವು ಭಾರತದಲ್ಲಿ ಮಹಲ್ವಾರಿ ಪದ್ಧತಿಯನ್ನು ಪರಿಚಯಿಸಿದಂತಹ ಹೆಗ್ಗಳಿಕೆ ವಿಲಿಯಂ ಬೆಂಟಿಂಗ್ ಎನ್ನುವಂತ ಒಬ್ಬ ವ್ಯಕ್ತಿಗೆ ಸಲ್ತದೆ. ಈ ವಿಲಿಯಂ ಬೆಂಟಿಂಗ್ ಕ್ರಿಸ್ತಶಕ 1833 ಈ ಪದ್ಧತಿಯನ್ನು ಭಾರತದಲ್ಲಿ ಪರಿಚಯಿಸಿದ. ಹಾಗಾದ್ರೆ ಆ ಮಹಲ್ವಾರಿ ಪದ್ಧತಿ ಅಂದ್ರೆ ಏನು? ಪಾಯಿಂಟ್ ನಂಬರ್ 2, ರೋಮನ್ ನಂಬರ್ 2, ಅರ್ಥ. ಮಹಲ್ವಾರಿ ಪದ್ಧತಿ ಅಂದ್ರೆ ಏನು? ಅರ್ಥ. ಮಹಲ್ ಅಂದ್ರೆ ಎಸ್ಟೇಟ್ ಅಥವಾ ತಾಲೂಕು. ಮಹಲ್ವಾರಿ ಪದ್ಧತಿ ಅಂದ್ರೆ ಎಸ್ಟೇಟ್ ಅಥವಾ ತಾಲೂಕು. ಈ ಎಸ್ಟೇಟ್ ಅಥವಾ ತಾಲೂಕುಗಳ ಉತ್ಪನ್ನಗಳನ್ನು ಆಧರಿಸಿ ನಿಗದಿಪಡಿಸುತ್ತಿದ್ದಂತ ತೆರಿಗೆಯನ್ನೇ ಮಹಲ್ವಾರಿ ಪದ್ಧತಿ ಎಂಬುದಾಗಿ ಕರೆಯಲಾಗಿದೆ. ಒಂದು ತಾಲೂಕು ಅಥವಾ ಒಂದು ಎಸ್ಟೇಟ್ ಅಂತ ಏನು ಕರಿತಾ ಇದೀವಿ, ಅಲ್ಲಿ ಸಾಮೂಹಿಕವಾಗಿರ್ತಕ್ಕಂಥ ಬೇಸಾಯವನ್ನ ಮಾಡಲಾಗ್ತಾ ಇತ್ತು. ಸಾಮೂಹಿಕವಾಗಿ ಬೇಸಾಯವನ್ನು ಮಾಡಿದ ನಂತರ ಬಂದಿರತಕ್ಕಂಥ ಉತ್ಪನ್ನಗಳ ಆಧಾರದ ಮೇಲೆ ತೆರಿಗೆಯನ್ನು ವಿಧಿಸ್ತಾ ಇದ್ದಂತ ಪದ್ಧತಿಯನ್ನೇ ಮಹಲ್ವಾರಿ ಪದ್ಧತಿ ಎಂಬುದಾಗಿ ಕರೆಯಲಾಗಿದೆ. ಹಾಗಾದ್ರೆ ನಮ್ಮ ಭಾರತದಲ್ಲಿ ಯಾವ್ಯಾವ ಸ್ಥಳದಲ್ಲಿ ಇದನ್ನು ಪರಿಚಯಿಸಲಾಗಿತ್ತು? ಪರಿಚಯಿಸಿದ್ದಂತಹ ಸ್ಥಳಗಳು ಯಾವ್ಯಾವ ಸ್ಥಳದಲ್ಲಿ ಈ ಪದ್ಧತಿಯನ್ನು ಪರಿಚಯಿಸಲಾಗಿತ್ತು ಬ್ರಿಟಿಷರಿಂದ ನಾವು ಭಾರತದಲ್ಲಿ? ಅವುಗಳಲ್ಲಿ ಪ್ರಮುಖವಾದಂತಹ ಪ್ರದೇಶಗಳಿಂದ ಅಸ್ತಿತ್ವದಲ್ಲಿದ್ದಂತಹ ಪರಿಚಯಿಸಿದ್ದಂತಹ ಪ್ರದೇಶಗಳೆಂದ್ರೆ ದೆಹಲಿ, ಆಗ್ರಾ, ಔದಾ, ಬನಾರಸ್, ಅಲಹಾಬಾದ್, ಉತ್ತರ ಪ್ರದೇಶ್, ಮಧ್ಯ ಭಾರತ ಮತ್ತು ಇತರೆ ಸ್ಥಳಗಳಲ್ಲಿ ಈ ಮಹಲ್ವಾರಿ ಪದ್ಧತಿಯನ್ನು ಪರಿಚಯಿಸಲಾಗಿತ್ತು ಬ್ರಿಟಿಷರಿಂದ. ಕಾಯಂ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿಯಲ್ಲಿದ್ದಂತ ಲೋಪದೋಷಗಳನ್ನು ಸರಿಪಡಿಸುವ ಉದ್ದೇಶದಿಂದ ಹೆಚ್ಚಿನ ಆದಾಯವನ್ನು ಪಡೆಯುವ ಉದ್ದೇಶದಿಂದ ಬ್ರಿಟಿಷರು ಈ ಪದ್ಧತಿಯನ್ನು ಭಾರತದಲ್ಲಿ ಪರಿಚಯಿಸಿದರು. ಹಾಗಾದ್ರೆ ಈ ಪದ್ಧತಿಯಿಂದ ಆಗಿರ್ತಕ್ಕಂಥ ಅನುಕೂಲಗಳೇನು? ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಮಹಲ್ವಾರಿ ಸಿಸ್ಟಮ್? ಅದರಲ್ಲಿ ಒಂದೊಂದೇ ನೋಡುವುದಾದ್ರೆ ಸಾಮೂಹಿಕ ಬೇಸಾಯ. ಒಂದು ತಾಲೂಕನ್ನ ಅಥವಾ ಒಂದು ಎಸ್ಟೇಟ್ ಅನ್ನ ಬ್ರಿಟಿಷರು ನಿರ್ಮಾಣ ಮಾಡಿದ ನಂತರ ಆ ಪ್ರದೇಶದಲ್ಲಿದ್ದಂತ ಎಲ್ಲಾ ರೈತರನ್ನ ಒಂದುಗೂಡಿಸಿ ವ್ಯವಸಾಯವನ್ನು ನಡೆಸಲಾಗ್ತಾ ಇತ್ತು. ಆ ವ್ಯವಸಾಯವನ್ನು ನಡೆಸಲಿಕ್ಕೆ ಆರಂಭಿಸಿದ್ರಿಂದಾಗಿ ಒಂದು ರೀತಿಯಲ್ಲಿ ಪ್ರಥಮ ಬಾರಿ ನಾವು ಭಾರತದಲ್ಲಿ ಸಾಮೂಹಿಕ ಬೇಸಾಯದಂತ ಹೊಸದಾದಂತ ಪದ್ಧತಿಯನ್ನ ನಾವು ಭಾರತದಲ್ಲಿ ಪರಿಚಯಿಸಿದ ಹೆಗ್ಗಳಿಕೆ ಈ ಮಹಲ್ವಾರಿ ಪದ್ಧತಿಗೆ ಸಲ್ತದೆ. ಈ ರೀತಿಯಾಗಿ ಸಾಮೂಹಿಕವಾಗಿರ್ತಕ್ಕಂಥ ಬೇಸಾಯ ಪದ್ಧತಿಯನ್ನು ಆರಂಭಿಸಿದ್ರಿಂದಾಗಿ ಆ ಭಾಗಕ್ಕೆ ಅಥವಾ ಆ ನಿರ್ದಿಷ್ಟಪಡಿಸಿದಂತ ಪ್ರದೇಶದಲ್ಲಿದ್ದಂತ ರೈತರೆಲ್ಲರೂ ಸಹಿತ ಒಟ್ಟಾಗಿ ಸೇರಿ ವ್ಯವಸಾಯವನ್ನು ನಡೆಸ್ತಾ ಇದ್ರು ಅಥವಾ ಕೃಷಿ ನಡೆಸ್ತಾ ಇದ್ರು. ಆ ಎಲ್ಲರೂ ಸಹಿತ ಸಾಮೂಹಿಕವಾಗಿ ಒಟ್ಟಾಗಿ ಕೆಲಸ ನಿರ್ವಹಿಸಲಿಕ್ಕೆ ಆರಂಭಿಸಿದ್ರಿಂದಾಗಿ ಇಳುವರಿಯ ಸಂಖ್ಯೆ ಅಧಿಕವಾಗಲಿಕ್ಕೆ ಇದು ಕಾರಣವಾಗಿತ್ತು. ಇಳುವರಿ ಹೆಚ್ಚಾಗಲಿಕ್ಕೆ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪನ್ನಗಳನ್ನು ಬೆಳಲಿಕ್ಕೆ ಇದು ಸಹಾಯಕವಾಗಿತ್ತು.
ಆ ಹೆಚ್ಚಿನ ಉತ್ಪನ್ನಗಳು ಬರ್ತಾ ಇದ್ದಾಗಲೇ ಆ ಉತ್ಪನ್ನಗಳ ಆಧಾರದ ಮೇಲೆ ತೆರಿಗೆಯನ್ನು ವಿಧಿಸುವುದರ ಮೂಲಕ ಹೆಚ್ಚಿನ ಪ್ರಮಾಣದಲ್ಲಿ ಆದಾಯವನ್ನು ಸಹಿತ ಗಳಿಸಿಕೊಳ್ಳಿಕ್ಕೆ ಇದು ಸಹಾಯಕವಾಗಿತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ. ಒಟ್ಟಾರೆಯಾಗಿ ನಾವು ಭಾರತದಲ್ಲಿ ಪರಿಚಯವಿಲ್ಲದಂತಹ ಒಂದು ಸಾಮೂಹಿಕ ಬೇಸಾಯ ಪದ್ಧತಿಯನ್ನ ನಮ್ಮ ಭಾರತೀಯರಿಗೆ ಪರಿಚಯಿಸಿಕೊಟ್ಟಂತ ಹೆಗ್ಗಳಿಕೆ ಮಹಲ್ವಾರಿ ಪದ್ಧತಿಗೆ ಸಲ್ಲುತ್ತದೆ. ನಂತರ ಎರಡನೇದಾಗಿ ಲಾಭ ಸಮೂಹದಲ್ಲಿ ಹಂಚಿಕೆ. ಒಂದು ಎಸ್ಟೇಟ್ ಅನ್ನು ಸ್ಥಾಪನೆ ಮಾಡಿದ ಸಮಯದಲ್ಲಿ ಆ ಭಾಗದಲ್ಲಿದ್ದಂತ ಎಲ್ಲಾ ರೈತರು ಒಟ್ಟಾಗಿ ಸೇರಿ ಕೃಷಿ ಮಾಡುವಂತ ಒಂದು ಪದ್ಧತಿಯನ್ನು ಪರಿಚಯಿಸಲಾಯಿತು, ಸಾಮೂಹಿಕವಾಗಿರ್ತಕ್ಕಂಥ ಬೇಸಾಯ ಪದ್ಧತಿಯನ್ನ. ಆ ಸಾಮೂಹಿಕವಾಗಿರ್ತಕ್ಕಂಥ ಬೇಸಾಯವನ್ನು ಪರಿಚಯಿಸಿದ ನಂತರ ಎಲ್ಲ ರೈತರು ಕೂಡ ಆ ಪ್ರದೇಶದಲ್ಲಿದ್ದಂತೆ ಎಲ್ಲ ರೈತರು ಸಹಿತ ಒಟ್ಟಾಗಿ ಸೇರಿ ಕೆಲಸ ನಿರ್ವಹಿಸ್ತಾ ಇದ್ರು. ಆ ಕೆಲಸ ನಿರ್ವಹಿಸಿದ ನಂತರ ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿಯನ್ನು ಸಹಿತ ಪಡೆಯಲಾಗ್ತಾ ಇತ್ತು. ಆ ಇಳುವರಿಯನ್ನು ಪಡೆದ ನಂತರ ಆ ಪ್ರದೇಶದಲ್ಲಿದ್ದಂತ ಎಲ್ಲಾ ರೈತರಿಗೂ ಸಹಿತ ಅದರ ಹಂಚಿಕೆಯನ್ನು ಮಾಡಲಾಗ್ತಾ ಇತ್ತು. ಆ ಹಂಚಿಕೆಯನ್ನು ಮಾಡ್ತಾ ಇದ್ರಿಂದಾಗಿ ಇಲ್ಲಿ ಬಂದಿರತಕ್ಕಂಥ ಲಾಭ ಒಬ್ಬ ವ್ಯಕ್ತಿಗೆ ಸೇರದೆ ಆ ಸಮೂಹಗಳಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲಾ ರೈತರಿಗೂ ಸಹಿತ ಸಮಾನವಾಗಿ ಹಂಚಿಕೆಯನ್ನು ಮಾಡಲಾಗ್ತಾ ಇತ್ತು. ಆ ಸಮಾನವಾಗಿ ಹಂಚಿಕೆಯನ್ನು ಮಾಡುವುದರ ಮೂಲಕ ಈ ಪದ್ಧತಿಯಿಂದ ಬಂದಿರತಕ್ಕಂಥ ಲಾಭ ಒಬ್ಬ ವ್ಯಕ್ತಿಗೆ ಸೇರದೆ ಸಾಮೂಹಿಕವಾಗಿ ಹಂಚಿಕೆ ಆಗ್ತಾ ಇರುವುದನ್ನ ನಾವು ನೋಡಬಹುದಾಗಿದೆ. ಇನ್ನು ಪಾಯಿಂಟ್ ನಂಬರ್ 2, ರೈತರ ಭಿನ್ನಾಭಿಪ್ರಾಯಗಳು ಕಡಿಮೆ. ಈ ಎಸ್ಟೇಟ್ ಅನ್ನು ಸ್ಥಾಪನೆ ಮಾಡಿದಂತ ಸಮಯದಲ್ಲಿ, ಒಂದು ಮಹಲ್ ಅಥವಾ ಒಂದು ಎಸ್ಟೇಟ್ ಅನ್ನು ಸ್ಥಾಪನೆ ಮಾಡಿದಂತ ಸಮಯದಲ್ಲಿ ಪ್ರತಿಯೊಬ್ಬರು ಸಹಿತ ಅಲ್ಲಿ ಸಮಾನವಾಗಿ ಕೆಲಸ ನಿರ್ವಹಿಸಬೇಕಾಗಿತ್ತು. ಅದು ತಮ್ಮ ಜಮೀನು, ಅದು ಅವರ ಜಮೀನು ಎಂಬುದಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭಾವನೆ ಇರುವಂತಿರಲಿಲ್ಲ. ಅಲ್ಲಿ ಒಟ್ಟಾರೆಯಾಗಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರದೇಶ, ಆ ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಪ್ರತಿಯೊಬ್ಬರು ರೈತರು ಸಹಿತ ಯಾವ ರೈತರ ಜಮೀನಿದೆಯೋ ಅವರೆಲ್ಲರೂ ಸಹಿತ ಅಲ್ಲಿ ಕೆಲಸ ನಿರ್ವಹಿಸಬೇಕಾಗಿತ್ತು. ಅವರೆಲ್ಲರೂ ಸಹಿತ ಅಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಆರಂಭಿಸಿದ್ರಿಂದಾಗಿ ಆ ರೈತರು ನಡುವೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಏನಿದ್ವಲ್ಲ, ಆ ಎಲ್ಲಾ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸಿದಂತ ಒಂದು ಪದ್ಧತಿ ಮಹಲ್ವಾರಿ ಪದ್ಧತಿ. ಇಲ್ಲಿ ಕೇವಲ ಒಂದು ಎಸ್ಟೇಟ್ ಮಾತ್ರ, ಅಲ್ಲಿ ಪ್ರತಿಯೊಬ್ಬರು ಕೂಡ ವೈಯಕ್ತಿಕವಾಗಿರ್ತಕ್ಕಂಥ ಯಾವುದೇ ಜಮೀನು ಇರಲಿಲ್ಲ. ಅದು ಸಮೂಹಗಳಲ್ಲಿ ಇರ್ತಕ್ಕಂಥ ಸಮೂಹದ ಜಮೀನಾಗಿತ್ತು. ಹಾಗಾಗಿ ಸಮೂಹದ ಜಮೀನಾಗಿದ್ರಿಂದಾಗಿ ಅಲ್ಲಿ ತಮ್ಮದು ಅವರದು ಎನ್ನುವಂತೆ ಯಾವುದೇ ಭಾವನೆಗಳು ಸಹಿತ ಬರಲಿಕ್ಕೆ ಅವಕಾಶವೂ ಇರಲಿಲ್ಲ. ಆ ಕಾರಣಕ್ಕಾಗಿ ಮಹಲ್ವಾರಿ ಪದ್ಧತಿಯಿಂದಾಗಿ ರೈತರಲ್ಲಿದ್ದಂತ ಅನೇಕ ಶತಮಾನಗಳಿಂದಲೂ ಸಹಿತ ಇದ್ದಂತಹ ಭಿನ್ನಾಭಿಪ್ರಾಯಗಳೆಲ್ಲವನ್ನೂ ಸಹಿತ ಹೋಗಲಾಡಿಸಿದ ಒಂದು ಪದ್ಧತಿಯಾಗಿತ್ತು ಮಹಲ್ವಾರಿ ಪದ್ಧತಿ. ಕೊನೆಯದಾಗಿ 4ನೇದಾಗಿ ನಿಗದಿತ ಸಮಯದಲ್ಲಿ ಕಂದಾಯ ವಸೂಲಿ. ಈ ಎಸ್ಟೇಟ್ ಅನ್ನು ಸ್ಥಾಪನೆ ಮಾಡಿದ ನಂತರ ಪ್ರತಿಯೊಬ್ಬರು ಸಹಿತ ಸಾಮೂಹಿಕವಾಗಿ ಕೆಲಸ ನಿರ್ವಹಿಸ್ತಾ ಇದ್ರು. ಆ ಪ್ರತಿಯೊಬ್ಬ ರೈತರು ಸಹಿತ ಸಾಮೂಹಿಕವಾಗಿ ಕೆಲಸ ನಿರ್ವಹಿಸಿದ ನಂತರ ಉತ್ಪನ್ನಗಳು ಬರ್ತಾ ಇತ್ತು. ಆ ಉತ್ಪನ್ನಗಳು ಬರ್ತಾ ಇದ್ದಾಗಲೇ ಅದನ್ನ ಸಮೂಹದಲ್ಲಿ ಹಂಚಿಕೆ ಮಾಡುವ ಪೂರ್ವದಲ್ಲಿ, ಅದು ಮುಂಚಿತವಾಗಿ ಸರ್ಕಾರಕ್ಕೆ ನಿಗದಿಪಡಿಸಿದಷ್ಟು ತೆರಿಗೆಯನ್ನ ತೆಗೆದಿಡಬೇಕಾಗಿತ್ತು. ಆ ನಿಗದಿಪಡಿಸಿದಷ್ಟು ತೆರಿಗೆಯನ್ನ ತೆಗೆದಿರಿಸಿದ ನಂತರ ಉಳಿದಿರ್ತಕ್ಕಂಥ ಬಂದಂತ ಲಾಭವನ್ನ ಸಮೂಹದಲ್ಲಿ ಹಂಚ್ಕೋಬೇಕಾಗಿತ್ತು. ಅದೇ ಕಾರಣಕ್ಕಾಗಿ ಬ್ರಿಟಿಷರು ಸಹಿತ ಒಬ್ಬ ಅಧಿಕಾರಿ ನೇಮಕ ಮಾಡಿರ್ತಾ ಇದ್ರು. ಆ ಅಧಿಕಾರಿ ನೇಮಕ ಮಾಡಿದ್ರಿಂದಾಗಿ ಆ ಮಹಲ್ನಲ್ಲಿ ಬಂದಿರತಕ್ಕಂಥ ಅಥವಾ ಎಸ್ಟೇಟ್ ನಲ್ಲಿ ಬಂದಿರತಕ್ಕಂಥ ಅಥವಾ ತಾಲೂಕಿನಲ್ಲಿ ಬಂದಿರತಕ್ಕಂತಹ ಎಲ್ಲಾ ಉತ್ಪನ್ನಗಳನ್ನು ಸಹಿತ ಒಂದು ಕಡೆಗೆ ಸಂಗ್ರಹಿಸಿದ ನಂತರ ಸರ್ಕಾರಕ್ಕೆ ಸಲ್ಲಿಸಬೇಕಾದಷ್ಟು ತೆರಿಗೆಯನ್ನ ತೆಗೆದಿರಿಸಲಾಗ್ತಾ ಇತ್ತು, ಅಥವಾ ಸರ್ಕಾರದ ಅಧಿಕಾರಿ ಅದನ್ನು ಪಡ್ಕೊಳ್ತಾ ಇದ್ದ. ಆ ಸರ್ಕಾರದ ಅಧಿಕಾರಿ ಅದನ್ನು ಪಡ್ಕೊಳ್ಳೋದ್ರ ಮೂಲಕ ನಿಗದಿತ ಸಮಯದಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಕಂದಾಯ ಸರ್ಕಾರಕ್ಕೆ ಸಲ್ಲಕ್ಕೆ ಇದು ಸಹಾಯಕವಾಗಿತ್ತು ಮಹಲ್ವಾರಿ ಪದ್ಧತಿ. ಹಾಗಾಗಿ ಮಹಲ್ವಾರಿ ಪದ್ಧತಿ ಒಂದು ಕಡೆಯಲ್ಲಿ ಬ್ರಿಟಿಷರಿಗೆ ಒಂದು ಕಡೆಯಲ್ಲಿ ಸ್ವಲ್ಪ ಲಾಭವನ್ನು ಸಹಿತ ತಂದುಕೊಟ್ಟಂತಹ ಒಂದು ಪ್ರಮುಖವಾದಂತಹ ಒಂದು ಪದ್ಧತಿಯಾಗಿತ್ತು. ಈ ರೀತಿಯಾಗಿ ಅನೇಕ ಅನುಕೂಲಗಳನ್ನ ಈ ಪದ್ಧತಿ ಹೊಂದಿದ್ರು ಸಹಿತ ಕೆಲವೊಂದು ಕಡೆಯಲ್ಲಿ ಅನಾನುಕೂಲಗಳನ್ನು ಸಹಿತ ಈ ಪದ್ಧತಿ ಹೊಂದಿತ್ತು. ಹಾಗಾಗಿ ಇದರಲ್ಲಿರ್ತಕ್ಕಂತಹ ಅನಾನುಕೂಲಗಳೆಂದರೆ, ಈ ಪದ್ಧತಿಯಲ್ಲಿದ್ದಂತ ಕೆಲವೊಂದು ಅನಾನುಕೂಲವಾಗಿರ್ತಕ್ಕಂಥ ಪದ್ಧತಿ ಅಂದ್ರೆ, ಒಂದನೇದಲ್ಲಿ ರೈತರನ್ನು ಸೋಮಾರಿಗಳನ್ನಾಗಿಸಿತು ಈ ಪದ್ಧತಿ. ರೈತರನ್ನ ಸೋಮಾರಿತನಗೊಳಿಸಲಿಕ್ಕೆ ಕಾರಣವಾಗಿತ್ತು ಈ ಪದ್ಧತಿ. ಇಲ್ಲಿ ಏನಾಗಿತ್ತು ಅಂದ್ರೆ, ಮಹಲನ್ನು ಸ್ಥಾಪನೆ ಮಾಡಿದ ನಂತರ ಆ ಮಹಲ್ನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ರೈತರು ಸಹಿತ ಕೆಲಸ ನಿರ್ವಹಿಸಬೇಕಾಗಿತ್ತು. ಆ ಪ್ರತಿಯೊಬ್ಬರು ಸಹಿತ ಕೆಲಸ ನಿರ್ವಹಿಸಿದ ನಂತರ ಅಲ್ಲಿ ಉತ್ಪನ್ನಗಳನ್ನು ಪಡೆಯಲಾಗ್ತಾ ಇತ್ತು. ಆದ್ರೆ ಕೆಲವೊಂದು ವೇಳೆ ಕೆಲವೊಂದು ರೈತರು
ಇಲ್ಲಿ ನಿರ್ದೇಶಪಡಿಸಿದಂತೆ ಕೆಲಸದಲ್ಲಿ ತೊಡಗಿದೆ ನಾನಾ ರೀತಿಯಾಗಿರ್ತಕ್ಕಂಥ ನೆಪಗಳನ್ನು ಒಡ್ಡಿ ಕೆಲಸದಿಂದ ವಂಚಿತರಾಗ್ತಾ ಇದ್ರು, ಕೆಲಸದಿಂದ ಒಂದು ರೀತಿ ತಪ್ಪಿಸಿಕೊಳ್ತಾ ಇದ್ರು. ಆ ಕೆಲಸದಿಂದ ತಪ್ಪಿಸಿಕೊಳ್ತಾ ಸಾಗಿದ್ದಂತ ರೈತರಲ್ಲಿ ಬಹುತೇಕವಾಗಿ ಮುಂದಿನ ದಿನದಲ್ಲಿ ಸೋಮಾರಿತನ ಬೆಳೆಯಲಿಕ್ಕೆ ಕಾರಣವಾಗಿತ್ತು. ಕಾರಣ ಇಲ್ಲಿ ಕೆಲಸ ನಿರ್ವಹಿಸಿದರೂ ಸಹಿತ ಬರ್ತಾ ಇರುವುದು ಅದೇ ಲಾಭ, ಕೆಲಸ ಮಾಡಿದ ನಂತರ ಅಥವಾ ಮಾಡದೇ ನಂತರವೂ ಕೂಡ ಬರ್ತಾ ಇರ್ತಕ್ಕಂಥ ಒಂದೇ ಲಾಭವಾಗಿತ್ತು. ಆದ್ದರಿಂದಾಗಿ ಅನೇಕ ರೈತರು ಇದರಿಂದ ಸೋಮಾರಿಗಳಾಗಲಿಕ್ಕೂ ಕೂಡ ಕಾರಣವಾಗಿತ್ತು ಮಹಲ್ವಾರಿ ಪದ್ಧತಿ. ಎರಡನೇದಾಗಿ ವೈಯಕ್ತಿಕ ಹಿತಾಸಕ್ತಿ ಕಡೆಗಣನೆ. ಈ ಸಾಮೂಹಿಕ ಬೇಸಾಯವನ್ನು ಪರಿಚಯಿಸಿದ್ದಾಗಿ ಕೆಲವರು ಅತ್ಯಂತ ಶ್ರಮವಹಿಸಿ ಕೆಲಸ ನಿರ್ವಹಿಸ್ತಾ ಇದ್ರು. ಆ ಅತ್ಯಂತ ಶ್ರಮವಹಿಸಿ ಕೆಲಸ ನಿರ್ವಹಿಸುವುದರ ಮೂಲಕ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪನ್ನಗಳು ಬರುವಂತೆ ಮಾಡ್ತಾ ಇದ್ದಂಥವರು ಕೆಲವು ರೈತರು. ಆದರೆ ಆ ಬಂದಿರತಕ್ಕಂಥ ಲಾಭ ವಿಂಗಡಣೆ ಮಾಡಿದಂಥ ಸಮಯದಲ್ಲಿ ಸೋಮಾರಿಯಾಗಿ ಕೆಲಸ ನಿರ್ವಹಿಸಿದವರಿಗೂ ಎಷ್ಟು ಲಾಭವನ್ನು ನೀಡಲಾಗ್ತಾ ಇತ್ತು, ವೈಯಕ್ತಿಕ ಹಿತಾಸಕ್ತಿಯನ್ನು ವಹಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಸೇವೆ ಸಲ್ಲಿಸಿದವರಿಗೂ ಸಹಿತ ಅದೇ ಪ್ರಮಾಣದ ಲಾಭವನ್ನು ಸಹಿತ ನೀಡಲಾಗ್ತಾ ಇತ್ತು. ಇಲ್ಲಿ ಇಬ್ಬರಿಗೂ ಸಹಿತ ಸಮಾನವಾದಂತ ರೀತಿಯಲ್ಲಿ ಲಾಭವನ್ನು ನೀಡ್ತಾ ಇದರಿಂದಾಗಿ ಕೆಲವೊಮ್ಮೆ ಹೆಚ್ಚು ಶ್ರಮ ವಹಿಸಿ ಕೆಲಸ ನಿರ್ವಹಿಸಿದ್ರು ಸಹಿತ ಅವರಿಗೆ ಯಾವುದೇ ಪ್ರಮಾಣದ ಹೆಚ್ಚಿನ ಲಾಭವೂ ಸಹಿತ ಬರದೇ ಹೋಗಿತ್ತು. ಲಾಭ ಬರದೇ ಹೋಗಿದ್ರಿಂದಾಗಿ ಈ ಮಹಲ್ವಾರಿ ಪದ್ಧತಿ ಬಹುತೇಕವಾಗಿ ವೈಯಕ್ತಿಕ ಹಿತಾಸಕ್ತಿಯನ್ನ ಕಡೆಗಣಿಸಿತ್ತು. ಆ ವೈಯಕ್ತಿಕವಾಗಿರ್ತಕ್ಕಂಥ ಹಿತಾಸಕ್ತಿಯನ್ನು ಕಡೆಗಣಿಸಿದ್ರಿಂದಾಗನೇ ಬಹುತೇಕವಾಗಿ ನಂತರದ ದಿನಗಳಲ್ಲಿ ಸಾಕಷ್ಟು ಆಸಕ್ತಿಯಿಂದ ಕೆಲಸ ನಿರ್ವಹಿಸುತ್ತಿದ್ದಂತ ವ್ಯಕ್ತಿಯು ಸಹಿತ ಆ ಕೆಲಸದಲ್ಲಿ ನಿರಾಸಕ್ತಿಯನ್ನು ಸಹಿತ ತೋರಿಸಲಿಕ್ಕೆ ಈ ಪದ್ಧತಿ ಒಂದು ರೀತಿಯಲ್ಲಿ ಕಾರಣವಾಗಿತ್ತು. ಪಾಯಿಂಟ್ ನಂಬರ್ 2, ಬಹುತೇಕವಾಗಿ ವಿಫಲ. ಈ ಮಹಲ್ವಾರಿ ಅಂತ ಒಂದು ಪದ್ಧತಿ ನಮ್ಮ ಭಾರತದಲ್ಲಿ ಪರಿಚಯಿಸಿದಂತ ಹೊಸದಾದಂತ ಒಂದು ಪದ್ಧತಿಯಾಗಿತ್ತು. ಈ ಕಾಯಂ ಜಮೀನ್ದಾರಿ ಪದ್ಧತಿ ಆಗಿರುವುದು, ರೈತವಾರಿ ಪದ್ಧತಿ ಆಗಿರುವುದು, ಇವ್ರ ಬಗ್ಗೆ ಸ್ವಲ್ಪ ಪರಿಕಲ್ಪನೆ ಇತ್ತು ನಮ್ಮ ಭಾರತೀಯರಿಗೆ. ಆದ್ರೆ ಮಹಲ್ವಾರಿ ಅಂತ ಪದ್ಧತಿ ಅಂತ ಯಾವೊಂದು ಪದ್ಧತಿ ಪರಿಚಯವೂ ಸಹಿತ ನಮ್ಮ ದೇಶದಲ್ಲಿ ಇರಲಿಲ್ಲ. ಅದರಲ್ಲಿ ಸಾಮೂಹಿಕ ಬೇಸಾಯವನ್ನು ಪರಿಚಯಿಸಿದಾಗ ಬಹುತೇಕವಾಗಿ ಈ ವೈಯಕ್ತಿಕ ಹಿತಾಸಕ್ತಿಯನ್ನ ಕಡೆಗಣಿಸಿತ್ತು ಮಹಲ್ವಾರಿ ಪದ್ಧತಿ. ಇದರಿಂದಾಗಿ ಕೆಲವೊಮ್ಮೆ ಏನಾಗ್ತಾ ಇತ್ತು ಅಂದ್ರೆ ಆರಂಭದಲ್ಲಿ ಆಸಕ್ತಿಯಿಂದ ಕೆಲಸ ನಿರ್ವಹಿಸ್ತಾ ಇದ್ದ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿ ನಾನಾ ಕಾರಣಗಳಿಂದ ನೆಪವನ್ನು ಒಡ್ಡಿ ಕೆಲಸದಿಂದ ತಪ್ಪಿಸ್ಕೊಳ್ತಾ ಇದ್ದ. ಕೊನೆಗೆ ಲಾಭ ಬಂದಂತ ಸಮಯದಲ್ಲಿ ಇಬ್ಬರಿಗೂ ಸಮೇತ ಸಮಾನವಾಗಿ ಹಂಚಿಕೆಯನ್ನು ಮಾಡಲಾಗ್ತಾ ಇತ್ತು. ಆ ಸಮಾನವಾಗಿ ಹಂಚಿಕೆಯನ್ನು ಮಾಡಿದ ಸಮಯದಲ್ಲಿ ಹೆಚ್ಚಿನ ಜಾಗೃತಿಯನ್ನು ವಹಿಸಿ ಕೆಲಸ ನಿರ್ವಹಿಸಿದಂತ ವ್ಯಕ್ತಿ ಇದರಿಂದ ನಿರಾಶ್ರಿತನಾಗ್ತಾ ಇದ್ದ. ಆ ನಿರಾಶ್ರಿತನಾಗ್ತಾ ಇದ್ದಂತ ಆತ ನಂತರದಲ್ಲಿ ಆತನೂ ಸಹಿತ ಸೋಮಾರಿತನವನ್ನು ಮಾಡಲಿಕ್ಕೆ ಆರಂಭಿಸಿದ, ಅಥವಾ ಕೆಲಸದಿಂದ ಒಂದು ರೀತಿಯಲ್ಲಿ ನಾನಾ ನೆಪವನ್ನು ಒಡ್ಡಿ ಹಿಂದಕ್ಕೆ ಸರಲಿಕ್ಕೆ ಆರಂಭಿಸಿದ. ಆ ಹಿಂದಕ್ಕೆ ಸರಲಿಕ್ಕೆ ಆರಂಭಿಸಿದ್ರಿಂದಾಗಿನೇ ಬಹುತೇಕವಾಗಿ ಆ ಮಹಲ್ವಾರಿ ಪದ್ಧತಿಯಿಂದ ಬರಬಹುದಾಗಿದ್ದಂತ ಲಾಭ ನಂತರದಲ್ಲಿ ನಿಧಾನವಾಗಿ ಕಡಿತಗೊಳ್ಳುತ್ತಾ ಸಾಗಿತ್ತು. ಆ ಕಡಿತಗೊಳ್ಳುತ್ತಾ ಸಾಗಿದ್ದರಿಂದಾಗಿನೇ ಹೆಚ್ಚಿನ ಲಾಭ ಬ್ರಿಟಿಷರಿಗೂ ಸಹಿತ ದೊರೆಯಲಿಲ್ಲ. ಅದೇ ರೀತಿಯಾಗಿ ನಾವು ಭಾರತೀಯ ರೈತರಿಗೂ ಸಹಿತ ತಂದುಕೊಡುವಲ್ಲಿ ವಿಫಲವಾಗಿತ್ತು ಮಹಲ್ವಾರಿ ಪದ್ಧತಿ. ಹಾಗಾಗಿ ಈ ಮಹಲ್ವಾರಿ ಪದ್ಧತಿ ನಾವು ಭಾರತದಲ್ಲಿ ಬಹುತೇಕವಾಗಿ ವಿಫಲವಾಗಿರುವುದನ್ನು ನಾವು ನೋಡಬಹುದಾಗಿದೆ. ನಂತರ ದಿನದಲ್ಲಿಯೂ ಸಹಿತ ಬ್ರಿಟಿಷರು ಈ ಪದ್ಧತಿಯನ್ನ ಕೈ ಬಿಟ್ಟಿರುವುದನ್ನು ಸಹಿತ ನಾವು ನೋಡಬಹುದಾಗಿದೆ. ಹೆಚ್ಚಿನ ಲಾಭವನ್ನ ನಮ್ಮ ಭಾರತೀಯರಿಗೂ ತಂದುಕೊಡಲಿಲ್ಲ. ಅದೇ ರೀತಿಯಾಗಿ ಬ್ರಿಟಿಷರಿಗೂ ಸಹಿತ ತಂದುಕೊಡದೆ ಹೋಗಿದ್ರಿಂದಾಗಿ ಬ್ರಿಟಿಷರು ನಂತರದಲ್ಲಿ ಮಹಲ್ವಾರಿ ಪದ್ಧತಿಯನ್ನ ಬಹುತೇಕವಾಗಿ ಎಲ್ಲಾ ಸ್ಥಳಗಳಿಂದಲೂ ಸಹಿತ ತೆಗೆದು ಹಾಕಿರುವುದನ್ನ ನಾವು ನೋಡಬಹುದಾಗಿದೆ. ಇವು ಭಾರತದಲ್ಲಿ ಬ್ರಿಟಿಷರು ಪರಿಚಯಿಸಿದಂತ ಭೂಕಂದಾಯ ಪದ್ಧತಿಗಳು. ಭೂಕಂದಾಯ ಪದ್ಧತಿಗಳು ಆ ಮೂರು ಭೂಕಂದಾಯ ಪದ್ಧತಿಗಳಂದ್ರೆ, ಮೊದಲನೇದಾಗಿ ಕಾಯಂ ಜಮೀನ್ದಾರಿ ಪದ್ಧತಿ, ಎರಡನೇದಾಗಿ ರೈತವಾರಿ ಪದ್ಧತಿ, ಮೂರನೇದಾಗಿ ಮಹಲ್ವಾರಿ ಪದ್ಧತಿ. ಅದೇ ರೀತಿಯಾಗಿ ಈಗಾಗಲೇ ನಾವು ಅಧ್ಯಯನ ನಡೆಸುವಂತ ಸಮಯದಲ್ಲಿ ಆ ಪದ್ಧತಿಗಳು ಅಂದ್ರೆ ಏನು, ಯಾಕೆ ಅದನ್ನು ಇಂಟ್ರೊಡ್ಯೂಸ್ ಮಾಡಲಾಯಿತು, ಅರ್ಥ ಏನು, ಯಾವ್ಯಾವ ಪ್ರದೇಶದಲ್ಲಿ ಪರಿಚಯವಾಗಿತ್ತು, ನಂತರ ಈ ಪದ್ಧತಿಯಲ್ಲಿ ಇದ್ದಂತ ಅನುಕೂಲಗಳೇನು, ಅನಾನುಕೂಲಗಳು ಎನ್ನುವ ಬಗ್ಗೆ ಮೂರು ಪದ್ಧತಿಗಳ ಬಗ್ಗೆ ಸಹಿತ ಅಧ್ಯಯನ ನಡೆಸಿದ್ವಿ. ಇವು ಭಾರತದಲ್ಲಿ ಬ್ರಿಟಿಷರು ಪರಿಚಯಿಸಿದಂತಹ ಭೂಕಂದಾಯ ಪದ್ಧತಿಗಳು. ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ವಿಷಯಗಳನ್ನ ಚರ್ಚೆ ನಡೆಸೋಣ.